ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಟಕ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಮಾರ್ಚ್ 25ರಿಂದ 31ರವರೆಗೂ ನಿಮ್ಮ ಜೀವನದಲ್ಲಿ ವಿಶೇಷವಾದ ಘಟನೆಗಳು ನಡೆಯುತ್ತದೆ. ಕಟಕ ರಾಶಿಯವರಿಗೆ ಹೆಚ್ಚಕ್ಷರದಿಂದ ಒಬ್ಬ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಸತ್ಯ ತಿಳಿಯುತ್ತದೆ. ಖಂಡಿತವಾಗಿ ನಿಜವಾದ ಜನರ ಮುಖವಾಡ ನಿಮ್ಮ ಮುಂದೆ ಬಯಲಾಗುತ್ತದೆ. ಅಂದರೆ ಈ ಸಂದರ್ಭದಲ್ಲಿ ನಿಮಗೆ ಕಷ್ಟ ಕೊಡ್ತಿರುವಂಥವರು ನಿಮ್ಮ ಶತ್ರುಗಳು ಯಾರು, ನಿಮ್ಮ ಮಿತ್ರರು ಯಾರು, ನಿಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸ್ಕೊಳ್ಬೇಕು, ನಿಮ್ಮ ಮನೆ ಮತ್ತು ಮನಸ್ಸಿನಲ್ಲಿರ್ತಕ್ಕಂತಹ ಪರಿವರ್ತನೆ ನಿಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸಬಹುದು. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ಆಕಸ್ಮಿಕವಾಗಿರೋದಿಲ್ಲ. ಇದರಿಂದ ನಿಮ್ಮ ಮನಸ್ಸು ಮತ್ತು ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಕೂಡ ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ಸುಸಂದರ್ಭ ಪ್ರಾರಂಭವಾಗ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಆರ್ಥಿಕವಾಗಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳೋದು ಹೇಗೆ ಮತ್ತು ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಬಾಳನ್ನು ಯಾವ ರೀತಿ ಬದಲಾವಣೆ ಮಾಡುತ್ತದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಕಟಕ ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮ ಬೀರುತ್ತದೆ. ಅಷ್ಟೇ ಅಲ್ಲದೆ ಈ ಸಮಯ ನಿಮ್ಮ ಭವಿಷ್ಯದಲ್ಲಿ ಅದ್ಭುತವಾದ ಬದಲಾವಣೆಯ ಸಮಯ ಪ್ರಾರಂಭವಾಗುತ್ತದೆ. ಮಾರ್ಚ್ 25ರಿಂದ 31ನೇ ತಾರೀಕಿನವರೆಗೂ ಕೂಡ ನೀವು ಕಟಕ ರಾಶಿಯವರ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಗಳ ಆರಂಭವಾಗ್ತಾ ಇದೆ. ಪ್ರೀತಿ, ಕುಟುಂಬ ಮತ್ತು ಭಾವನೆಯ ಕ್ಷೇತ್ರಗಳಲ್ಲಿ ಹೊಸ ಬೆಳಕು ಕಾಣಿಸಬಹುದು. ಹಳೆಯ ನೋವುಗಳು ಮರೆಯಾಗುತ್ತಾ ಮನಸ್ಸು ಹಗುರವಾಗಲು ಸಮಯ ಸಿಗುತ್ತದೆ. ಸೃಜನಶೀಲತೆ, ಆತ್ಮವಿಶ್ವಾಸ ಮತ್ತು ಹೊಸ ಪ್ರಾರಂಭಗಳ ಸೂಚನೆ ಕೂಡ ಸಿಗಬಹುದು. ಕೆಲವರಿಗೆ ಈ ಸಮಯ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಮತ್ತು ಶಕ್ತಿಯುತವಾಗಿ ಆರ್ಥಿಕವಾಗಿ ಶುಭ ಅವಕಾಶಗಳು ಬರುವಂತೆ ಮಾಡುತ್ತದೆ. ಈ ಅಪರೂಪದ ಶಕ್ತಿ ನಿಮ್ಮ ಜೀವನದಲ್ಲಿ ಹೇಗೆ ಅದ್ಭುತವಾದ ಪರಿಣಾಮವನ್ನು ಬೀರುತ್ತದೆ ಎಂಬ ಸಂಪೂರ್ಣವಾದ ವಿವರ ಮಾಹಿತಿ ಇದರಲ್ಲಿದೆ. ಈ ರಾಶಿ ಚಕ್ರದವರ ಜೀವನ ಅಷ್ಟೊಂದು ಸುಲಭವಾಗಿರಲಿಲ್ಲ. ಪ್ರೀತಿ, ಆಕರ್ಷಣೆ, ಸೌಂದರ್ಯ ಮತ್ತು ಸೃಜನಶೀಲತೆಯ ಸಂಕೇತವಾದ ಶುಕ್ರ ಗ್ರಹವು ಈ ರಾಶಿ ಚಕ್ರದವರಿಗೆ ಅತ್ಯಂತ ಶಕ್ತಿ ಮತ್ತು ಪ್ರಬಲವಾದ ಶಕ್ತಿಯನ್ನು ಕೊಡ್ತಿದ್ದಾರೆ. ಇದರಿಂದಾಗಿ ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ. ಕಟಕ ರಾಶಿಯವರ ಜೀವನ ಅತ್ಯಂತ ಸಂತೋಷದಿಂದ ಮತ್ತು ಸೃಜನಶೀಲ ಕೆಲಸಗಳ ಮೇಲೆ ನೇರವಾಗಿ ಮಹತ್ವಪೂರ್ಣವಾದ ಪ್ರಭಾವವನ್ನು ತೋರಿಸುತ್ತದೆ. ಕಟಕ ರಾಶಿಯವರು ಸಾಮಾನ್ಯವಾಗಿ ಭಾವನಾತ್ಮಕ ಮತ್ತು ಕುಟುಂಬವಾದ ಕೇಂದ್ರೀಕೃತವಾಗಿರುವಂತಹ ಅಧಿಪತಿ ಚಂದ್ರನು ಮತ್ತು ಶುಕ್ರನ ಆಸ್ಥಾನವು ಇವರಿಗೆ ಅತ್ಯಂತ ಶುಭ ಮತ್ತು ಭಾವನಾತ್ಮಕ ತೃಪ್ತಿಯನ್ನು ನೀಡುತ್ತದೆ. ಕಟಕ ರಾಶಿಯವರಿಗೆ ಈ ಸಮಯ ಜಾತಕದಲ್ಲಿ ಅದ್ಭುತವಾಗಿರುವಂತಹ ತೊಂದರೆಗಳನ್ನು ದೂರ ಮಾಡುವಂತಹ ಶಕ್ತಿಯುತವಾಗಿರುವಂತಹ ದಿನಗಳು ಪ್ರಾರಂಭವಾಗ್ತಾ ಇರೋದ್ರಿಂದ ಪ್ರೀತಿ, ಪ್ರಣಯ ಮತ್ತು ಸೃಜನಶೀಲತೆಯ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಒಳಗಾಗೋದನ್ನು ಕಂಡುಕೊಳ್ಳಬಹುದು. ಇಲ್ಲಿಯವರೆಗೂ ಸಾಕಷ್ಟು ಕಷ್ಟ, ನೋವು, ದುಃಖವನ್ನು ಅನುಭವಿಸಿರುವಂತಹ ನಿಮಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅತ್ಯಂತ ಸುಮಧುರವಾಗಿರುವಂತಹ ವಿಶೇಷವಾದ ದಿನಗಳು ಪ್ರಾರಂಭವಾಗುತ್ತೆ. ಇದಕ್ಕೆಲ್ಲ ಕಾರಣ ಒಬ್ಬ ಹೊಸ ವ್ಯಕ್ತಿಯ ಭೇಟಿ. ಈ ಅವಧಿಯಲ್ಲಿ ನಿಮ್ಮ ಸಂಬಂಧಿಕರಲ್ಲಿರುವಂತಹ ಕುಟುಂಬದಲ್ಲಿರ್ತಕ್ಕಂತಹ ಕೆಲವು ಅನ್ಯ ವ್ಯಕ್ತಿಗಳು ಮತ್ತು ತೊಂದರೆ ಕೊಡುವಂತಹ ಶತ್ರುಗಳು ದೂರವಾಗ್ತಾ ಹೋಗ್ತಾರೆ. ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತದೆ. ಈ ಸಮಯದಲ್ಲಿ ನಿಮಗೆ ಲಾಟರಿ ಹೊಡೆಯುವಂತಹ ಒಂದು ವಿಶೇಷವಾದ ಸಮಯ ಕೂಡ ಪ್ರಾರಂಭವಾಗಬಹುದು. ಹೇಗೆಂದರೆ ದೇವರು ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯನ್ನು ನೇರವಾಗಿ ಕಳಿಸ್ತಾ ಇದ್ದಾರೆ. ಕಟಕ ರಾಶಿಯವರು ಸಹಜವಾಗಿ ಜಾಗರೂಕತೆಯನ್ನು ಕಳೆದುಕೊಳ್ಳದೆ ವಿವೇಚನೆಯಿಂದ ವರ್ತಿಸುವಂಥದ್ದು ಮುಖ್ಯ ವಿಷಯವಾಗಿರುತ್ತದೆ. ನೀವು ಹಣಕಾಸಿನ ವಿಚಾರದಲ್ಲಿ ತ್ಯಾಗ ಮಾಡೋದು, ಸಹಾಯ ಮಾಡೋದು ಅತಿರೇಕಕ್ಕೆ ಹೋಗಿ ಈಗ ನೀವೇ ಕಷ್ಟವನ್ನು ಅನುಭವಿಸ್ತಿರುವಂತಹ ಪರಿಸ್ಥಿತಿ ಈಗ ನಿಮಗೆ ಬಂದಿದೆ. ಆದ್ದರಿಂದ ಹೊಸ ವ್ಯಕ್ತಿ ನಿಮಗೆ ವಿಶೇಷವಾಗಿ ಬುದ್ಧಿವಾದಗಳನ್ನು ಸೂಚಿಸ್ತಾರೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಳೆದುಕೊಂಡ ಎಲ್ಲ ಸುಖ, ಶಾಂತಿ, ನೆಮ್ಮದಿ ಮತ್ತು ಹಣವನ್ನು ಮರಳಿ ಪಡೆದುಕೊಳ್ಳೋದು ಹೇಗೆ ಎನ್ನುವಂತಹ ಉತ್ತಮವಾದ ಮಾರ್ಗದರ್ಶನವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ತಿಳಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಅನ್ಯೂನ್ಯತೆ, ಗಾಢತೆ ಮತ್ತು ಎಲ್ಲ ರೀತಿಯ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕಟಕ ರಾಶಿಯ ವ್ಯಕ್ತಿಗಳು ತುಂಬ ಒಳ್ಳೆಯ ಮನಸ್ಸಿರುವಂಥವರು. ಹೊಸ ಕೆಲಸವನ್ನು ಪ್ರಾರಂಭಿಸೋದಕ್ಕೆ ಅವರು ಹಲವಾರು ಬಾರಿ ಕೆಲಸವನ್ನು ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲ ಕೆಲಸಗಳು ಮಧ್ಯಕ್ಕೆ ವಿಫಲವಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂದರೆ ಕೆಲವೊಂದಿಷ್ಟು ಗ್ರಹಗತಿಗಳ ಒಂದು ವಿಶೇಷವಾದ ತೊಂದರೆಗಳೇ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹೊಸದಾದ ಸೃಜನಾತ್ಮಕ ಕೆಲಸಗಳ ಮೂಲಕ ನಿಮ್ಮ ಪ್ರತಿಭೆಯನ್ನು ಬಳಸಿಕೊಂಡು ಉತ್ತಮವಾದಿ ಜೀವನವನ್ನು ನಡೆಸ್ಕೊಂಡು ಹೋಗುವಂತಹ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಒಂದು ಬದಲಾವಣೆಯನ್ನು ಕಂಡುಕೊಳ್ಬಹುದು. ಅದಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ದಿಢೀರಾಗಿ ಬದಲಾವಣೆ ಕಂಡುಕೊಳ್ಳುವಂತಹ ಸಂದರ್ಭ ಈಗ ಪ್ರಾರಂಭವಾಗುತ್ತದೆ. ನೀವು ಜೀವನದಲ್ಲಿ ನಡೀತಿರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳಿಗೂ ಕೂಡ ಏನು ಕಾರಣ ಅಂತ ಮೊದಲಿಗೆ ತಿಳಿದುಕೊಳ್ಳೋದು ಕಷ್ಟವೇ ಆಗಿರುತ್ತೆ. ಆದರೆ ಕಾಲ ಕಳೆದಂತೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಪರಿವರ್ತನೆಯನ್ನು ಕಂಡುಕೊಳ್ತೀರಾ.
ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ತಿರುವು ಮತ್ತು ಆಕರ್ಷಣೆಯ ಒಂದು ಸಂಕೇತವಾಗಿರುತ್ತದೆ. ಒಟ್ಟಾರೆಯಾಗಿ ಎಚ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ಮಾರ್ಚ್ ತಿಂಗಳು 25ರಿಂದ 31ರ ಒಳಗೆ ನಿಮಗೆ ಪರಿಚಯವಾಗ್ತಾರೆ. ನಿಮ್ಮ ಜೀವನಕ್ಕೆ ಕಾಲಿಡ್ತಾರೆ. ದೊಡ್ಡ ದೊಡ್ಡ ಪವಾಡಗಳು ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಈಗ ಸಾಧ್ಯವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ತೊಂದರೆಗಳನ್ನು ಎದುರಿಸಿರಬಹುದು. ಏಕೆಂದರೆ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಉತ್ತಮವಾಗಿರುತ್ತದೆ. ನಿಮ್ಮ ಅಧಿಪತಿ ಚಂದ್ರ ಆಗಿರೋದ್ರಿಂದ ದಿನದಿಂದ ದಿನಕ್ಕೆ ತನ್ನ ರೂಪವನ್ನು ಬದಲಾಯಿಸುವ ಹಾಗೆ ನಿಮ್ಮ ಮನಸ್ಸು ಕೂಡ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಇದಕ್ಕೆಲ್ಲ ಏನು ಕಾರಣ ಅಂತ ನೋಡೋದಾದ್ರೆ ನಿಮ್ಮ ಅಧಿಪತಿ ಚಂದ್ರದೇವ ಆಗಿರ್ತಾನೆ. ಯಾವುದೇ ಕೆಲಸ ಮಾಡಬೇಕು ಅಂತ ಮನ್ಸು ಹಾಕಿದ್ರು ಕೂಡ, ಕೈ ಹಾಕಿದ್ರು ಕೂಡ ಎಲ್ಲವೂ ಕೂಡ ತೊಂದರೆಗೆ ಒಳಗಾಗ್ತಾ ಇರುತ್ತೆ. ವಿಶೇಷವಾಗಿ ನೀವು ಬೇಗನೆ ಎಲ್ಲರಿಂದ ಡಿಪ್ರೆಷನ್ಗೆ ಹೋಗುವಂತಹ ಮನಸ್ಥಿತಿಯನ್ನು ಹೊಂದಿರ್ತೀರಾ. ಕಹಿಗಳು, ಏಳು ಬೀಳುಗಳು, ಘಟನೆಗಳು ನಿಮ್ಮನ್ನು ಮುಂದಕ್ಕೆ ಹೋಗೋಕೆ ಬಿಡ್ತಾ ಇಲ್ಲ. ಎಲ್ಲವೂ ಕೂಡ ನಿಮ್ಮನ್ನು ತಡೆದು ನಿಲ್ಲಿಸಿದೆ. ಕೇವಲ ಮಾನಸಿಕವಾಗಿ ಈ ಸಂದರ್ಭದಲ್ಲಿ ಬದಲಾವಣೆ ಮಾತ್ರ ಸಾಕೋಗೋದಿಲ್ಲ. ದೈಹಿಕವಾಗಿ ನಿಮ್ಮ ಮನಸ್ಸಿನ ಮೇಲೆ, ಎಲ್ಲದರ ಮೇಲೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಸಂಪೂರ್ಣವಾದ ಬದಲಾವಣೆಯನ್ನು ತರುತ್ತದೆ. ಇದು ನಿಮ್ಮ ಆತ್ಮದ ಚಿಕಿತ್ಸೆ ಆಗಿರುತ್ತದೆ. ಗಾಯಗೊಂಡ ನಿಮ್ಮ ಮನಸ್ಸಿಗೆ ಈ ಸಮಯವು ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಈ ರಾಶಿಯವರಿಗೆ ಇನ್ನು ಮುಂದೆ ಭದ್ರತೆ ಮತ್ತು ಪ್ರೀತಿ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನೀವು ಸದಾಕಾಲ ನಿಮ್ಮನ್ನು ಪ್ರೀತಿಸುವಂತಹ ಮತ್ತು ನಿಮ್ಮನ್ನು ರಕ್ಷಿಸುವಂತಹ ವ್ಯಕ್ತಿಗಾಗಿ ಹುಡುಕ್ತಾ ಇರ್ತೀರಾ. ಆದರೆ ಅಂತಹ ವ್ಯಕ್ತಿ ಸುಲಭವಾಗಿ ಸಿಗೋದಿಲ್ಲ. ಏಕೆಂದರೆ ದೇವರ ಆಶೀರ್ವಾದವೂ ಬೇಕಾಗುತ್ತೆ ಮತ್ತು ನಿಮ್ಮ ಅದೃಷ್ಟವೂ ಚೆನ್ನಾಗಿರಬೇಕಾಗುತ್ತೆ. ಆದರೆ ಈ ಸಮಯದಲ್ಲಿ ಅಂದರೆ ಮಾರ್ಚ್ 25ರಿಂದ 31ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಘಟನೆಗಳು. ಏಕೆಂದರೆ ಚೈತ್ರ ನವರಾತ್ರಿ ಮುಗಿದಿದೆ ಮತ್ತು ಹುಣ್ಣಿಮೆ ಮತ್ತು ವಿಶೇಷವಾಗಿ ಇವಾಗಷ್ಟೇ ಯುಗಾದಿ ಹಬ್ಬ ಮುಗಿದಿರೋದ್ರಿಂದ ಗ್ರಹಗಳ ವಿಶೇಷವಾದ ಬದಲಾವಣೆ, ಹೊಸ ಪಂಚಾಂಗವನ್ನು ತೆರೆಯುವಂತಹ ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಜೀವನದಲ್ಲೂ ಕೂಡ ಹೊಸದಾದ ಹರ್ಷ, ಹೊಸ ವರ್ಷ ಪ್ರಾರಂಭವಾಗ್ತಾ ಇದೆ. ಈಗ ನಡೆಯುವಂತಹ ರಹಸ್ಯ ಪವಾಡಗಳು ಅತ್ಯಂತ ಸುಂದರ ಭಾಗವೆಂದರೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ. ಈ ವ್ಯಕ್ತಿ ನಿಮ್ಮ ಬದುಕಿಗೆ ಒಬ್ಬ ರಕ್ಷಕನಂತೆ ಅಥವಾ ಗಾರ್ಡಿಯನಂತೆ ಬರಬಹುದು. ಖಂಡಿತವಾಗಿ ಅವರು ಬಂದ ನಂತರ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾವಣೆಯತ್ತ ಸಾಗುತ್ತದೆ. ಒಟ್ಟಾರೆಯಾಗಿ ಎಚ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಈ ವ್ಯಕ್ತಿ ನಿಮಗೆ ಶಾಂತಿ, ಧೈರ್ಯ, ನೆಮ್ಮದಿಯನ್ನು ಕೊಡ್ತಾರೆ. ಇವರು ರಕ್ತ ಸಂಬಂಧಕ್ಕಿಂತ ಮಿಗಿಲಾಗಿ ಬಾಂಧವ್ಯವನ್ನು ನಿಮ್ಮೊಂದಿಗೆ ಹೊಂದಿಕೊಳ್ತಾರೆ. ಇವರ ಭೇಟಿ ಬಹಳ ಸರಳವಾಗಿರಬಹುದು, ಆದರೆ ಇವರ ವ್ಯಕ್ತಿತ್ವ ನಿಮ್ಮ ಮನಸ್ಸಿನ ಮೇಲೆ ಅಳಿಸಲಾಗದಂತಹ ಛಾಪನ್ನು ಮೂಡಿಸುತ್ತದೆ. ಇವರು ನಿಮ್ಮ ಬದುಕಿನ ಬಿರುಗಾಳಿಯನ್ನು ತಡೆದು ನಿಲ್ಲಿಸುವಂತಹ ಬಂಡೆಯಂತೆ ನಿಮ್ಮ ಬೆನ್ನ ಹಿಂದೆ ನಿಲ್ಲುತ್ತಾರೆ. ಈ ಹೊಸ ವ್ಯಕ್ತಿಯು ಬಹಳ ತಾಳ್ಮೆ ಮತ್ತು ಪ್ರಬುದ್ಧತೆಯನ್ನು ಹೊಂದಿರ್ತಾರೆ. ಅವರು ಬಹಳಷ್ಟು ಶ್ರೀಮಂತರಾಗಿರಬಹುದು ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮನ್ ಆಗಿರಬಹುದು ಅಥವಾ ರಾಜಕೀಯದಲ್ಲೇ ಇರಬಹುದು. ಅವರು ಬಂದ ನಂತರ ಅವರ ಶ್ರೀಮಂತಿಕೆ ಜೊತೆಗೆ ನಿಮ್ಮ ಬುದ್ಧಿವಂತಿಕೆ ಸೇರಿ ದೊಡ್ಡ ದೊಡ್ಡ ಮ್ಯಾಜಿಕ್ ಅನ್ನು ಸೃಷ್ಟಿ ಮಾಡುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಇದರಲ್ಲಿ ನೀವು ಒಂದು ಬಹಳಷ್ಟು ಎಚ್ಚರಿಕೆಯನ್ನು ಕೂಡ ಅನುಸರಿಸಬೇಕು. ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ಕೂಡ ಅನುಸರಿಸಬೇಕಾಗುತ್ತೆ. ಏಕೆಂದರೆ ಕೆಲವೊಂದಿಷ್ಟು ಬಾರಿ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಾವು ಜೀವನದಲ್ಲಿ ಕಳೆದುಕೊಳ್ಳುವಂತಹ ದೊಡ್ಡ ಅಮೂಲ್ಯವಾದ ವಸ್ತುಗಳನ್ನು ಕೈ ತಪ್ಪಿಸಿ ಹೋಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಬಂದ ನಂತರ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಬರುವಂತಹ ಕ್ಷಣಗಳು ಈಗ ತಾನೇ ಪ್ರಾರಂಭವಾಗ್ತಾ ಇದೆ. ನೀವು ಕನಸಲ್ಲೂ ಎಣಿಸಿರದಷ್ಟು, ಹೂಯೆಗೂ ನಿಲುಕದಷ್ಟು ಹಣವನ್ನು ಬರಮಾಡ್ಕೊಳ್ತೀರಾ. ಏಕೆಂದರೆ ಹೊಸ ವ್ಯಕ್ತಿ ನಿಮಗೆ ಉತ್ತಮವಾದ ಮಾರ್ಗದರ್ಶಕನಾಗಿರ್ಬೋದು, ದೊಡ್ಡ ಬಿಸ್ನೆಸ್ ಮೆನ್ ಆಗಿರ್ಬೋದು. ಅವರಿಂದ ಅವಕಾಶಗಳ ಸುರಿಮಳೆ ನಿಮ್ಮ ಜೀವನದಲ್ಲಿ ಸುರಿಬಹುದು. ನೀವು ಎಂದೂ ಕೂಡ ಅಂದುಕೊಂಡಿರೋದಿಲ್ಲ ನಿಮ್ಮ ಜೀವನ ಇಷ್ಟು ಮಟ್ಟಿಗೆ ಬದಲಾಗುತ್ತೆ ಅಂತ. ಆದರೆ ಕಟಕ ರಾಶಿಯವರ ಮೂಡ್ ಸ್ವಿಂಗ್ಸ್ ಅಥವಾ ಬದಲಾಗುವಂತಹ ಮನಸ್ಥಿತಿಯನ್ನು ಅವರು ಬೇಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಮತ್ತು ಅದನ್ನು ನಿಭಾಯಿಸೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತಾರೆ. ನೀವು ಏನೇ ಹೇಳ್ದೇ ಇದ್ರೂ ಕೂಡ, ಮೌನವಾಗಿದ್ರೂ ಕೂಡ ಎಲ್ಲವನ್ನ ತಿಳಿದುಕೊಳ್ತಾರೆ. ಇಷ್ಟು ದಿನ ನೀವು ಯಾವ ರೀತಿ ನೋವನ್ನು ಅನುಭವಿಸಿದ್ದೀರಾ, ಒಂಟಿತನವನ್ನು ಅನುಭವಿಸಿದ್ದೀರಾ, ನಿಮ್ಮ ಕುಟುಂಬದ ಜೊತೆ ಇದ್ರೂ ಕೂಡ ಕಷ್ಟಗಳನ್ನು ಹೇಗೆ ನಿಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದೀರಾ, ಹಣವನ್ನು ಯಾವ ರೀತಿ ಸುಲಭವಾಗಿ ಪಡ್ಕೊಳ್ಬೇಕು, ಹಣದಿಂದ ಹಣವನ್ನು ಹೇಗೆ ಬೆಳೆಸಬೇಕು, ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆಯನ್ನು ಯಾವ ರೀತಿ ಬರಮಾಡ್ಕೊಳ್ಬೇಕು, ಪ್ರತಿಯೊಂದು ಸೂಕ್ಷ್ಮವಾದ ವಿಚಾರವನ್ನು ಕೂಡ ನಿಮ್ಮ ಮನಸ್ಸಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಧಾನವಾಗಿ ನಿಮಗೆ ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಸ್ತಾರೆ. ಇದು ನಿಮ್ಮ ಅದೃಷ್ಟವೇ ಸರಿ. ನಿಮ್ಮ ಅದೃಷ್ಟ ವಜ್ರದಂತೆ ಹೊಳೆಯುವಂತಹ ಸಮಯ ಇದಾಗಿರುತ್ತೆ. ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ನಿಮ್ಮ ಕಣ್ಣೀರನ್ನು ಒರೆಸುವಂತಹ ಕೈಗಳಾಗಿರುವಂತಹ ಎಚ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಈ ವ್ಯಕ್ತಿ, ಇವರ ಮಗುವಂತಹ ಮನಸ್ಸು ಮತ್ತು ನಿಮ್ಮ ನಗು ಎರಡೂ ಸೇರಿ ವಿಶೇಷವಾದ ಸಂಬಂಧವನ್ನು, ಸ್ನೇಹವಾಗಿರಬಹುದು, ಪ್ರೀತಿಯಾಗಿರ್ಬೋದು ಅಥವಾ ಗುರುವಿನ ಸ್ಥಾನವಾಗಿರಬಹುದು, ಆದರೆ ಅದರ ಆಳ ಮಾತ್ರ ಸಾಗರದಷ್ಟಿರುತ್ತೆ. ಇದನ್ನು ನೀವು ಖಂಡಿತವಾಗಿ ಟೀಕಿಸಬಾರದು. ಖಂಡಿತವಾಗಿ ಅವರಿಗೆ ಕೃತಜ್ಞತೆಯ ಭಾವನೆಯನ್ನು ತೋರಿಸಬೇಕು. ಬದಲಾಗಿ ನಿಮ್ಮಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ವಿಶೇಷವಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ.
ಇದ್ದಾರೆ ಅಂದರೆ ಖಂಡಿತವಾಗಿ ನೀವು ದೇವರ ಅನುಗ್ರಹಕ್ಕೆ ಒಳಗಾಗಿದ್ದೀರಾ. ಇದು ದೇವರು ಕಳಿಸುತ್ತಿರುವಂತಹ ಸೂಕ್ಷ್ಮವಾದ ಸಂದೇಶವಾಗಿರುತ್ತೆ. ಈ ವ್ಯಕ್ತಿಯು ನಿಮ್ಮ ಬದುಕಿಗೆ ಬಂದ ನಂತರ ಅದೃಷ್ಟವು ಕುಲಾಯಿಸುತ್ತದೆ. ಅವರು ನಿಮ್ಮ ಪಾಲಿನ ಲಕ್ಕಿ ಚಾರ್ಮ್ ಆಗಿರ್ತಾರೆ. ಅವರು ಹೇಳಿದಂತಹ ಮಾತುಗಳು ಅಥವಾ ನೀಡುವಂತಹ ಸಲಹೆಗಳು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಖಂಡಿತವಾಗಿ ತರುತ್ತದೆ. ಅವರು ಮತ್ತೆ ನಿಮ್ಮ ಜೀವನದಲ್ಲಿ ಕನಸು ಮತ್ತು ನನಸು ಮತ್ತು ನಂಬಿಕೆಯನ್ನು ಚಿಗುರಿಸುವಂತಹ ವ್ಯಕ್ತಿಯಾಗಿರ್ತಾರೆ. ಇನ್ನು ಇವರು ಬಹಳಷ್ಟು ಒಳ್ಳೆಯ ವ್ಯಕ್ತಿ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆ ಕೂಡ ಪರಿಹಾರವನ್ನು ಸೂಕ್ಷ್ಮವಾಗಿ ತಿಳಿಸಿಕೊಡ್ತಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತಹ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ಕೆಲಸದ ಸ್ಥಳದಲ್ಲೇ ಆಗಿರಬಹುದು, ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಿಲ್ಲ, ಯಾವುದೇ ರೀತಿಯ ಪ್ರಮೋಷನ್ ಸಿಕ್ಕಿಲ್ಲ, ಬಡ್ತಿ ಸಿಗ್ತಾ ಇಲ್ಲ, ಇದರೆಲ್ಲರಿಂದ ನೀವು ಕುಗ್ಗಿ ಹೋಗಿರಬಹುದು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ತಿಳಿಸಿಕೊಡುವಂತಹ ಹೊಸ ಟ್ರಿಕ್ಸ್ಗಳು ನಿಮ್ಮ ಜೀವನದಲ್ಲಿ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಸಂಬಳ ಹೆಚ್ಚಾಗುತ್ತೆ, ಬಡ್ತಿ ಸಿಗುತ್ತೆ, ಸಿಹಿ ಸುದ್ದಿಗಳು ನಿಮ್ಮನ್ನು ಒಂದರ ಮೇಲೊಂದು ಹುಡುಕಿಕೊಂಡು ಬರ್ತಾನೆ ಇರುತ್ತೆ. ಭಯದಲ್ಲಿದ್ದಂತಹ ನಿಮಗೆ ಕೆಲಸ ಮಾಡುವಾಗ ಇನ್ನು ಕೆಲಸ ಕಳೆದುಕೊಳ್ಳುವಂತಹ ಭಯದಲ್ಲಿದ್ದಂತಹ ನಿಮಗೆ ಈಗ ವಿಶೇಷವಾಗಿ ಸಿಹಿ ಸುದ್ದಿ ಸಿಗುತ್ತೆ ಮತ್ತು ಭದ್ರತೆ ಸಿಗುವಂತಹ ಯೋಗ ಕೂಡ ಆ ಹೊಸ ವ್ಯಕ್ತಿಯ ಪ್ರಭಾವದಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಹೊಸ ಉದ್ಯೋಗ ಅವಕಾಶಗಳು, ಹೊಸ ಪ್ರಾಜೆಕ್ಟ್ಗಳು ದೊರಕೋಕೆ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಸಿಗುವಂತಹ ನಿಜವಾದ ಸಾಧನೆ ಅಂದರೆ ಕುಟುಂಬದೊಂದಿಗೆ ನೆಮ್ಮದಿಯಾದ ಬದುಕನ್ನು ಸಾಧಿಸೋದು. ಖಂಡಿತವಾಗಿ ನಿಮ್ಮ ಗೌರವ ಎಲ್ಲರ ಮುಂದೆ ಎಲ್ಲರಿಗೂ ಕೂಡ ಅರ್ಥವಾಗುವಂತೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮನ್ನು ಅವಮಾನ ಮಾಡಿದಂತಹ ವ್ಯಕ್ತಿಗಳು ನಿಮ್ಮ ಸಲಹೆಯನ್ನು ಕೇಳಿ ಬರ್ತಾರೆ. ಕಟಕ ರಾಶಿಯವರಿಗೆ ನಾಯಕತ್ವದ ಗುಣಗಳು ಸೂಕ್ತವಾಗಿರುತ್ತವೆ. ಈ ಸಮಯದಲ್ಲಿ ಈ ಗುಣಗಳು ಹೊರಬರುತ್ತದೆ. ನೀವು 10 ಜನರಿಗೆ ದಾರಿ ತೋರಿಸುವಂತಹ ವಿಶೇಷವಾದ ವ್ಯಕ್ತಿಯಾಗ್ತೀರಾ. ನಿಮ್ಮ ದಯೆ ಮತ್ತು ಕರುಣೆ ಜನರನ್ನ ನಿಮ್ಮತ್ತ ಸೆಳೆಯುವಂತಹ ಕಾಂತಿಯುತವಾಗಿ ಆಕರ್ಷಣೀಯ ಶಕ್ತಿಯಾಗುತ್ತೆ. ಸಮಾಜದಲ್ಲಿ ನೀವು ಕೇವಲ ಒಬ್ಬ ವ್ಯಕ್ತಿಯಾಗಿ ಉಳಿಯೋದಿಲ್ಲ, ಒಂದು ಶಕ್ತಿಯಾಗಿ ಬೆಳೀತಾ ಹೋಗ್ತೀರಾ. ನಿಮ್ಮ ಹೆಸರು ಕೀರ್ತಿಯ ಪಟ್ಟಿಯಲ್ಲಿ ರಾರಾಜಿಸುವಂತಹ ಸಮಯ ಈಗ ಸನ್ನಿಹಿತವಾಗಿದೆ. ಕಾಲದ ಹರಿವಿನಲ್ಲಿ ಎಷ್ಟೋ ದಿನಗಳು, ಎಷ್ಟೋ ತಿರುವುಗಳು ಬರುತ್ತದೆ. ಆದರೆ ಖಂಡಿತವಾಗಿ ಕಟಕ ರಾಶಿಯವರ ಪಾಲಿಗೆ ಮಾರ್ಚ್ ತಿಂಗಳು ಅಂಥದ್ದೊಂದು ಸುವರ್ಣವಾದ ಅಧ್ಯಾಯ. ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಮಟ್ಟಿಗೆ ಆರ್ಥಿಕವಾಗಿ ಭದ್ರತೆ, ಕೌಟುಂಬಿಕವಾಗಿ ನೆಮ್ಮದಿ, ಆರೋಗ್ಯ ಭಾಗ್ಯ ಮತ್ತು ಹೊಸ ವ್ಯಕ್ತಿಯ ಆಗಮನ ಇವೆಲ್ಲವೂ ಕೂಡ ಕೇವಲ ಆಕಸ್ಮಿಕವಲ್ಲ. ಇವು ವಿಧಿಯು ನಿಮಗಾಗಿ ಬರೆದಂತಹ ಸುಂದರ ಕಥೆಯ ಅಧ್ಯಾಯಗಳು. ಈ ರಹಸ್ಯ ಪವಾಡ ನಿಮ್ಮ ಬದುಕಿನ ಚಿತ್ರಣವನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ನೀವು ಎಷ್ಟು ಬೇಗ ಬಂದಂತಹ ವಿಶೇಷವಾದ ವ್ಯಕ್ತಿಯ ಮತ್ತು ಮಾರ್ಗದರ್ಶನ ಮತ್ತು ನಿಮ್ಮ ಮನಸ್ಸನ್ನು ತೆರೆದುಕೊಂಡು ಪ್ರತಿಯೊಂದು ಮಾರ್ಗದರ್ಶನವನ್ನು ನಿಮ್ಮ ಜೀವನದ ಮೇಲೆ ಅಳವಡಿಸ್ಕೊಂಡು ಹೋಗ್ತಿರೋ ಅದ್ರ ಮೇಲೆ ನಿಮ್ಮ ಜೀವನ ಅದ್ಭುತವಾಗಿರೋದನ್ನು ನೀವು ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಹೇಳೋದಂದ್ರೆ ಹೆಚ್ಚಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಯ ಆಗಮನ ಸಾಮಾನ್ಯವಾದ ಘಟನೆ ಅಲ್ಲ ಎಂದು ಜ್ಯೋತಿಷ್ಯ ಹೇಳಲಾಗುತ್ತದೆ. ನೀವು ಖಂಡಿತವಾಗಿ ಶ್ರಮಜೀವಿಗಳು, ಜವಾಬ್ದಾರಿಯುತವಾಗಿ ಜೀವನವನ್ನು ನಡೆಸ್ತಾ ಇರ್ತೀರಾ. ಜೀವನವನ್ನು ನಿಧಾನವಾಗಿ ಕಟ್ಟಿಕೊಳ್ಳುವಂತಹ ಮನಸ್ಥಿತಿಯನ್ನು ಹೊಂದಿರ್ತೀರಾ. ಆದರೆ ಕೆಲವೊಂದಿಷ್ಟು ಸಮಯಗಳಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಜೀವನದಲ್ಲಿ ಸ್ಥಗಿತಗೊಂಡಂತಹ ಕೆಲಸ, ಮನಸ್ಸಿನ ಒತ್ತಡ, ಆರ್ಥಿಕ ಸಮಸ್ಯೆಗಳು, ಸಂಬಳದ ಗೊಂದಲಗಳು ಕಾಣಿಸಿಕೊಳ್ತಾ ಇತ್ತು. ಆದರೆ ಇನ್ನು ಮುಂದೆ ಯೋಚನೆ ಮಾಡಬೇಡಿ. ನಿಮ್ಮ ಜೀವನಕ್ಕೆ ಹೆಚ್ಚಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ಶಕ್ತಿಯ ರೂಪಕವಾಗಿ ಕಾಣಿಸಿಕೊಳ್ತಾರೆ. ಈ ಸಮಯದಲ್ಲಿ ಹೆಚ್ಚಕ್ಷರದ ವ್ಯಕ್ತಿ ಪ್ರವೇಶ ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕು ಮತ್ತು ಹೊಸ ಚೈತನ್ಯವನ್ನು ತರುತ್ತದೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಮೊದಲಿಗೆ ದೊಡ್ಡ ಬದಲಾವಣೆ ಆಗದಂತೆ ಕಾಣಬಹುದು. ಆದರೆ ಪರಿಚಯ ಸಾಮಾನ್ಯವಾಗಿ ಅನಿಸಬಹುದು. ಕೆಲಸದ ಸಂಬಂಧ ಅಥವಾ ಸ್ನೇಹದ ಪರಿಚಯವಾಗಿ ಬರಬಹುದು. ಆದರೆ ಪ್ರತಿದಿನ ನಿಮ್ಮ ಜೀವನದಲ್ಲಿ ಆಗುವಂತಹ ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸ ನಿಮ್ಮನ್ನು ಹೊಳೆಯುವಂತಹ ವಜ್ರವನ್ನಾಗಿ ಪರಿವರ್ತನೆ ಮಾಡುವಂತಹ ಸಮಯ ನಿಮ್ಮ ಕಣ್ಣ ಮುಂದೆ ಗೋಚರಿಸ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹೆಚ್ಚಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳ್ತಾರೆ. ನೀವು ಹೇಳದೇ ಇದ್ದರೂ ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಗುಣವನ್ನು ಹೊಂದಿರ್ತಾರೆ. ಇದರಿಂದ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುತ್ತೆ. ಜೀವನದಲ್ಲಿ ಇನ್ನು ಮುಂದೆ ಉನ್ನತಿ ಮತ್ತು ತಿರುವು ಬರಲು ಕಾರಣವಾಗುವಂತಹ ಈ ವ್ಯಕ್ತಿ ನಿಮ್ಮ ಚಿಂತನೆಯನ್ನು ಬದಲಾಯಿಸ್ತಾರೆ. ನೀವು ಇದುವರೆಗೆ ಭಯದಿಂದ ಅಥವಾ ಅನುಮಾನದಿಂದ ಮುಂದೂಡಿದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಧೈರ್ಯ ಕೊಡ್ತಾರೆ. ಕೆಲಸ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಅವಕಾಶಗಳ ಬಗ್ಗೆ ಸೂಚನೆಯನ್ನು ನೀಡಬಹುದು. ಕೆಲವರಿಗೆ ಉದ್ಯೋಗ ಬದಲಾವಣೆ, ಪದವಿ ಸಿಗಬಹುದು, ಹೊಸ ಆದಾಯದ ಮಾರ್ಗಗಳು ಕಂಡುಕೊಳ್ಳಬಹುದು. ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಶಾಂತಿಯಾಗಿ ಎದುರಿಸುವಂತಹ ಧೈರ್ಯವನ್ನು ಕೊಡುವಂತಹ ಹೆಚ್ಚಕ್ಷರದ ವ್ಯಕ್ತಿ ನಿಮ್ಮಲ್ಲಿ ಸಂತೋಷದ ಭಾವನೆ ಮತ್ತು ಹಗುರವಾದ ಮನಸ್ಸನ್ನು ತರ್ತಾರೆ. ಅವರೊಂದಿಗೆ ಮಾತನಾಡಿದಾಗ ಜೀವನದ ಮೇಲೆ ಹೊಸ ನಂಬಿಕೆ ಹುಟ್ಟುತ್ತದೆ. ಇದರಿಂದ ಮನೆಯ ವಾತಾವರಣ ಕೂಡ ಸುಧಾರಿಸುತ್ತದೆ. ಆರ್ಥಿಕವಾಗಿ ಕೂಡ ನಿಧಾನವಾಗಿ ಬೆಳವಣಿಗೆ ಪ್ರಾರಂಭವಾಗುತ್ತೆ. ನೀವು ಹಿಂದೆ ಮಾಡಿದಂತಹ ಶ್ರಮಕ್ಕೆ ಈಗ ಫಲ ಸಿಗುವ ಸಮಯ. ಈ ವ್ಯಕ್ತಿ ನೀಡುವ ಸಲಹೆ ಅಥವಾ ಪರಿಚಯದ ಮೂಲಕ ಹಣಕಾಸಿನ ಸ್ಥಿತಿ ಸುಧಾರಿಸೋಕೆ ಸಾಧ್ಯವಾಗುತ್ತೆ.
ಈ ಸಮಯ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಒಂದು ಭೇಟಿ ಕರ್ಮ ಸಂಬಂಧದ ಒಂದು ಸಂಪರ್ಕವಾಗಿರಬಹುದು, ಹಿಂದಿನ ಜನ್ಮದ ಅಥವಾ ಹಿಂದಿನ ಒಳ್ಳೆಯ ಕರ್ಮದ ಫಲವಾಗಿ ನಿಮ್ಮ ಜೀವನಕ್ಕೆ ಸಹಾಯ ಮಾಡುವಂತಹ ವ್ಯಕ್ತಿಗಳು ಬಂದಿರ್ತಾರೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಮತ್ತು ಹಿರಿಯರ ಸಂಪೂರ್ಣವಾದ ಅನುಗ್ರಹವನ್ನು ಪಡೆದುಕೊಳ್ಬೇಕು. ಇದರಿಂದ ಮತ್ತಷ್ಟು ಸಿಹಿ ಫಲಗಳನ್ನು ಬರಮಾಡಿಕೊಳ್ಬಹುದು. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಕಟಕ ರಾಶಿಯವರು ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವ ಮೊದಲು ಸಮಯವನ್ನು ತೆಗೆದುಕೊಳ್ಬೇಕು. ಇಲ್ಲವಾದರೆ ಆ ಒಂದು ಸಂಬಂಧ ದೀರ್ಘಕಾಲ ಉಳಿಯೋದಿಲ್ಲ. ಯಾಕಂದರೆ ಅತಿಯಾಗಿ ಅವರ ಮೇಲೆ ಅವಲಂಬನೆ ಮಾಡದೆ ಸ್ವಂತ ನಿರ್ಧಾರದ ಮೇಲೂ ಕೂಡ ನೀವು ಕಾಯ್ಕೊಳ್ಳುವಂಥದ್ದು ಉತ್ತಮ. ಈ ಸಂಬಂಧ ಸಮತೋಲನದಲ್ಲಿದ್ದರೆ ಮಾತ್ರ ದೀರ್ಘಕಾಲದವರೆಗೂ ನಿಮಗೆ ಶಕ್ತಿಯನ್ನು ತುಂಬುತ್ತೆ. ಈ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಇದು ಕೇವಲ ಪರಿಚಯವಾಗಿರುವುದಿಲ್ಲ, ಹೊಸದಾದ ಆಧ್ಯಾತ್ಮಿಕವಾಗಿರುವಂತಹ ಬದಲಾವಣೆ ಕೂಡ ಆಗಿರಬಹುದು. ನಿಮ್ಮ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಕಂಡುಬರುತ್ತದೆ. ಜೀವನದ ಮೇಲೂ ಕೂಡ ಒಳ್ಳೆಯ ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ಸ್ಪಷ್ಟವಾದ ವಿಷಯವಾಗಿರುತ್ತೆ. ವ್ಯಕ್ತಿಗೆ ನೀವು ಸಂಪೂರ್ಣವಾಗಿ ಒಂದು ಕೃತಜ್ಞತೆಯ ಭಾವನೆಯನ್ನು ತೋರಿಸಬೇಕು. ಅಷ್ಟೇ ಅಲ್ಲದೆ ನೀವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ವಿಷಯ ಅಂದರೆ ಹೊಸ ವ್ಯಕ್ತಿಯ ಮೇಲೆ ತಕ್ಷಣವೇ ಸಂಪೂರ್ಣವಾದ ನಂಬಿಕೆ ಇಡೋದಕ್ಕಿಂತ ಸಮಯ ತೆಗೆದುಕೊಂಡು ಅವರನ್ನು ಅರ್ಥ ಮಾಡಿಕೊಳ್ಳೋದು ಉತ್ತಮ. ನಿಮ್ಮ ಹೃದಯ ಒಳ್ಳೆಯದು, ಆದ್ದರಿಂದ ಬೇಗ ನಂಬುವಂತಹ ಸ್ವಭಾವ ಇರುತ್ತದೆ. ಆದ್ದರಿಂದ ನಿಧಾನವಾಗಿ ಸಂಬಂಧವನ್ನು ಬೆಳೆಸಿದರೆ ಅದು ದೀರ್ಘಕಾಲದವರೆಗೂ ಕೂಡ ಸಂತೋಷವನ್ನು ನೀಡುತ್ತದೆ. ಒಟ್ಟಾರೆ ಈ ಕಟಕ ರಾಶಿಯವರೇ, ನೀವು ಯಾವುದೇ ವ್ಯಕ್ತಿಯನ್ನು ನಂಬಿ ಅಥವಾ ಯಾವುದೇ ಸ್ನೇಹವನ್ನು ಮಾಡಿದರೂ ಕೂಡ ಕೃತಜ್ಞತೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನೀವು ಎಲ್ಲವೂ ನನಗೆ ತಿಳಿದಿದೆ ಎನ್ನುವಂತಹ ದುರಂಕಾರ ಅಥವಾ ಒಂಟಿತನದಿಂದ ಏನನ್ನಾದರೂ ಮಾಡೋದಕ್ಕೆ ಹೋದರೆ ಅದರಲ್ಲಿ ಏನಾದರೂ ಎಡವಟ್ಟಾದರೆ ನಿಮಗೆ ತುಂಬ ನೋವಾಗುತ್ತೆ. ಆದ್ದರಿಂದ ಹೊಸ ವ್ಯಕ್ತಿ ಹೇಳುವಂತಹ ಮಾತುಗಳನ್ನು ಸೂಕ್ಷ್ಮವಾಗಿ ಕೇಳಿಕೊಳ್ಳಿ. ತಕ್ಷಣವೇ ಉತ್ತರಿಸದೇ ಇದ್ದರೂ ಕೂಡ ಕಾಲ ತೆಗೆದುಕೊಂಡು ನೀವು ವಿಶೇಷವಾಗಿರುವಂತಹ ನಿರ್ಧಾರಕ್ಕೆ ಬರೋದು ಉತ್ತಮ. ಒಟ್ಟಿನಲ್ಲಿ ಯಾರಿಗೆ ಆದರೂ ಕೂಡ ನಾವು ಪ್ರೀತಿ ಮತ್ತು ಗೌರವವನ್ನು ಕೊಟ್ಟರೆ ನಮಗೂ ಅದೇ ಮರಳಿ ಬರುತ್ತೆ ಮತ್ತು ದೀರ್ಘಕಾಲದ ಸಂಬಂಧ ಉಳಿಯೋದಕ್ಕೆ ಶಾಶ್ವತವಾಗಿ ಇದು ಒಂದು ಕೊಂಡಿಯಾಗುತ್ತೆ. ಆದ್ದರಿಂದ ಯಾರಿಗೆ ಆದರೂ ಸರಿ ಮೊದಲು ಗೌರವವನ್ನು ಕೊಡಿ, ಅವರಿಗೆ ಕೃತಜ್ಞತೆಯ ಭಾವನೆಯನ್ನು ತೋರಿಸಿ. ಒಟ್ಟಾರೆಯಾಗಿ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವಾಗಬಹುದು. ಮನಸ್ಸಿನ ಶಾಂತಿ, ಆರ್ಥಿಕ ಬೆಳವಣಿಗೆ, ಸಂಬಂಧದಲ್ಲಿ ಸುಧಾರಣೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾರೆ. ನೀವು ಧೈರ್ಯದಿಂದ ನಿಮ್ಮ ಹೆಜ್ಜೆಯನ್ನು ಮುಂದೆ ಇಟ್ಟರೆ ಜೀವನದಲ್ಲಿ ಕಾಯುತ್ತಿದ್ದಂತಹ ಉನ್ನತಿ ನಿಧಾನವಾಗಾದರೂ ಸರಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವಂತಹ ಸೂಕ್ತವಾದ ಸಮಯಗಳು ಈಗ ಪ್ರಾರಂಭವಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವುದು ಇಷ್ಟೇ: ಹೊಸ ವ್ಯಕ್ತಿಯನ್ನು ನಂಬಬೇಕು, ದೇವರ ಮೇಲೆ ನಂಬಿಕೆ ಇಡಬೇಕು, ಪ್ರತಿದಿನ ಯೋಗ, ಧ್ಯಾನ, ಒಳ್ಳೆಯ ಪುಸ್ತಕವನ್ನು ಓದೋದು, ನಿಮ್ಮ ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಬೇಕು. ಬಂದಂತಹ ಅವಕಾಶವನ್ನು ತಕ್ಷಣವೇ ನೀವು ಒಪ್ಪಿಕೊಳ್ಬೇಕು. ಓದಂತಹ ಅವಕಾಶವನ್ನು ಅಳ್ತಾ ಕುರುಕ್ತಾ ಕೂರೋ ಬದಲು ಬರುವಂತಹ ಅವಕಾಶದ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟರೆ ನಿಮ್ಮ ಜೀವನ ಯಶಸ್ಸಿನ ಕಡೆಗೆ ಸಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವೂ ಕೂಡ ನಿಮ್ಮ ಹಲವಾರು ವರ್ಷಗಳ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗುತ್ತೆ. ಅದನ್ನು ನೆನಪಿಟ್ಕೊಳ್ಳಿ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.